ಅನೂರಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಗಾರರೇ, ಇವತ್ತೇನು ಕುಡಿಯುವ ನೀರಿಗೋಸ್ಕರ ಚಾಮರಾಜನಗರ ಜಿಲ್ಲೆ ಅನೂರಿಂದನೂ ಕೂಡ ಬಡಗಲ್ಪುರ ನಾಗೇಂದ್ರ ಸರ್ ಅವರ ರಾಜ್ಯಾಧ್ಯಕ್ಷರಾದ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಇವತ್ತು ಬೆಂಗಳೂರಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದಿರತಕ್ಕಂತ ನೂರಾರು ಹೋರಾಟಗಾರರನ್ನ ನಾವು ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಕುಡಿಯೋ ನೀರಿನ ಶಾಶ್ವತ ಪರಿಹಾರವನ್ನ ಈ ರಾಜ್ಯದಲ್ಲಿ ಎಲ್ಲೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಅನೂರ್ನಲ್ಲಿ DPR 2-3 ಸರಿ ಆಗಿದ್ರು ಕೂಡ ಇನ್ನೂ ಕೂಡ ಹಣ ಹಿಡ್ದೇನೆ ಈ ನಾಚಿಕೆಗೆಟ್ಟಿನ ಸರ್ಕಾರ ಬರದಾದಂತ ಅಲ್ಲಿ ದುಡ್ಡಿದ್ರೆ ತಾನು ಹಣ ಇಡೋದವರು, ದುಡ್ಡಿಲ್ಲ, ಹಣ ಇಡೋದಿಲ್ಲ. ರೈತರ ಮೂಗಿಗೆ ತುಪ್ಪವನ್ನು ಸವರ್ಕೊಂಡು ಇದೇ ರೀತಿ ಆಶ್ವಾಸನೆಯನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಕುಡಿಯುವ ನೀರಿನ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಮೇಕೆದಾಟು ಅಣೆಕಟ್ಟಿನ ಪರಿಸ್ಥಿತಿನೂ ಕೂಡ ಇದೇ ಆಗಿದೆ. ಏನು 2019ರಲ್ಲಿ DPR ಮಾಡಿದಂತ ಸಂದರ್ಭದಲ್ಲಿ 4,000 ಕೋಟಿಯನ್ನ ಆಗುತ್ತೆ ಅಂದಾಜು ವೆಚ್ಚ ಅಂತ ಹೇಳಿದ್ರು. ತಿರುಬಾ 2024ನೇ ಇಸ್ವಿನಲ್ಲಿ 9,000 ಕೋಟಿ ಆಯ್ತದೆ ಅಂತ ಹೇಳಿದ್ರು. ಯಾವುದೇ ದುಡ್ಡನ್ನ ಇಟ್ಟಿಲ್ಲ, ಯಾವುದೇ ತರ ಕ್ರಮ ಕೈಗೊಂಡಿಲ್ಲ. ಈಗ 2020ರಲ್ಲಿ ಮೇಕೆದಾಟು ಅಣೆಕಟ್ಟಕ್ಕೆ 16,000 ಕೋಟಿ ಬೇಕಾಗುತ್ತೆ. ಯಾರ ಜನರ, ನಮ್ಮ ರೈತರ ತೆರಿಗೆ ಹಣ ಅಲ್ವಾ? ಈ ರೀತಿ ಮೊಂಡುತನ ತೋರ್ಕೊಂಡು ಕುಡಿಯೋ ನೀರಿಗೆ ಬೆಂಗಳೂರಿನ ಜನರಿಗೆ 1.5 ಕೋಟಿ ಜನರಿಗೆ ಶಾಶ್ವತವಾದಂತ ಕುಡಿಯೋ ನೀರನ್ನ ಕೊಡ್ಲಿಕ್ಕೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದಷ್ಟು ತಾಲೂಕುಗಳಿಗೂ ಕೂಡ ಕೊಡ್ಲಿಕ್ಕೆ ಏನಾದ್ರೂ ಮೇಕೆದಾಟು ಅಣೆಕಟ್ಟಾದ್ರೆ ಖಂಡಿತವಾಗ್ಲೂ ಶಾಶ್ವತವಾದಂತ ಕುಡಿಯೋ ನೀರಿನ ವ್ಯವಸ್ಥೆ ಆಗುತ್ತೆ. ಬರೀ ನಮ್ಮ ಜಿಲ್ಲೆ ಅಲ್ಲ, ಅನೂರು ತಾಲೂಕಿನಲ್ಲಿ ಅಲ್ಲೇ ಹೇಮಾವತಿ, ಆರಂಗಿ ಎಲ್ಲಾ ಡ್ಯಾಮ್ಗಳಿದ್ರು ಕೂಡ ಯಾವುದೇ ತರದ ನೀರನ್ನ ಕೊಡ್ಲಿಕ್ಕೆ ಈ ಸರ್ಕಾರಗಳು ಮುಂದೆ ಬರದೇ ಇರುವಂತದ್ದು. ಕುಡಿಯೋ ನೀರನ್ನು ಕೊಡದೇ ಇರುವಂತ ಸರ್ಕಾರ ಇನ್ನ ಮೂಲಭೂತ ಸೌಕರ್ಯಗಳನ್ನ ಯಾವುದು ಕೊಡ್ತವೆ? ಹಾಗಾಗಿ ನಮ್ಮ ಜ್ವಲಂತ ಸಮಸ್ಯೆನೂ ಕೂಡ ಮೇಕೆದಾಟು ಸಮಸ್ಯೆ, ನಮ್ಮ ಜಿಲ್ಲೆಯ ಸಮಸ್ಯೆ, ಅನೂರಿನ ಅಲ್ಲಿಯವರ ಕುಡಿಯುವ ನೀರಿನ ಸಮಸ್ಯೆ, ಇವೆಲ್ಲವನ್ನೂ ಸೇರಿಸ್ಕೊಂಡು ಈಗ ನಾವು ಕೂಡ ಇಲ್ಲಿಂದನೂ ಕೂಡ ನೂರಾರು ಜನ, ಸಾವಿರಾರು ಜನ ಇವರೇನೋ ವಿಧಾನಸೌಧ ಮುತ್ತಕ್ಕೆ ಪಾದಯಾತ್ರೆ ನೋಡಿ. ಜಲಸಂಪನ್ಮೂಲ ಸಚಿವರಿಗೆ ಸೌಜನ್ಯಕ್ಕಾದ್ರೂ ಕೂಡ ಮಾನ ಮರ್ಯಾದೆ ಇದ್ರೆ ಇಷ್ಟೊತ್ತಿಗೆ ರೈತರನ್ನ ಭೇಟಿ ಮಾಡ್ಬೇಕಾಯ್ತು, ರೈತ ಮುಖಂಡರನ್ನ ನೋಡಿ. ಹೋರಾಟಗಾರರನ್ನ ಮನವೊಲಿಸಿ ಯಾವ್ದಾರ ಒಂದು ಆಶ್ವಾಸನೆಯನ್ನ ಕೊಟ್ಟು ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾತನ್ನ ಭರವಸೆ ಕೊಡ್ಬೇಕಿತ್ತು. ಅವ್ರಿಗೆ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು, ಒಬ್ಬ ಮುಖ್ಯಮಂತ್ರಿ ನಿಲ್ಲಿಸ್ಬೇಕು. ಇದೇ ಒತ್ತಡದಲ್ಲಿ 3 ವರ್ಷದಿಂದಲೂ ಕಾಲ ಕಳೆದು ಬಿಟ್ರೆ ಹೊರತು ಯಾವುದೇ ತರದ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲಿ ಆಗ್ಲಿಲ್ಲ. ಈ ದರಿದ್ರ ಭಾಗ್ಯಗಳಿಂದ ಈಗಾಗಲೇ ಸರ್ಕಾರ ದಿಕ್ಕೆಟ್ಟು ದಿವಾಳಿ ಆಗೋಗಿದೆ. ಈ ರೀತಿ ರೈತರು ದಂಗೆ, ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ನೋಡಿ ನೌಕರಿಗಳಿಲ್ಲ ನೋಡಿ. ಈಗಾಗಲೇ ಧಾರವಾಡದಲ್ಲಿ ನೀವೆಲ್ಲ ನೋಡಿದ್ರಿ ಇವತ್ತಿನ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ. ಇನ್ನು ರೈತರು ಮತ್ತೆ ಯುವಕರು ಎಲ್ಲರೂ ಕೂಡ ದಂಗೆ ಹೇಳಿದ್ರು. ಮೊದಲು ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ವಿಧಾನಸಭೆ ಏನಾದ್ರೂ ಬೆಂಗಳೂರಿಗೆ ಹೋಗುವಷ್ಟರಲ್ಲಿ ಜಲಸಂಪನ್ಮೂಲ ಸಚಿವರು, ಸಂಬಂಧಪಟ್ಟ ಸಚಿವರು ಬಂದು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ, ಏನು ನೀವು ಬಜೆಟ್ ಅನ್ನ 6ನೇ ತಾರೀಕು ಮಾಡ್ತೀರಿ, ಆ ಬಜೆಟ್ಗಿನ್ನ ಮುಂದೆ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂತ ಕೆಲಸನ ಇನ್ನೂ ಸಾವಿರಾರು ರೈತ ಸಂಘಟನೆಗಳು ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಮೂಲಭೂತ ಸೌಕರ್ಯಗಳನ್ನ ಇವತ್ತು ಡಿಮ್ಯಾಂಡ್ ಮಾಡುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ನಮ್ಮ ಭೂಮಿಯ ನಾವು ಉಳಿಸ್ಬೇಕು, ಹೋರಾಟ ಮಾಡಬೇಕು. ಪ್ರತಿಯೊಂದು ಹೋರಾಟದ ಮುಖಾಂತರ ನಾವು ಪಡ್ಕೋಬೇಕು ಅಂತ ಅಂದ್ರೆ ರೈತರ ಪರಿಸ್ಥಿತಿ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಯಾವ ಮಾಡ್ತಾರೆ ತಿಳ್ಕೋಬೇಕು. ಈಗ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಇವತ್ತು ಮೇಕೆದಾಟು ವಿಚಾರ ಇರ್ಬೋದು, ಬೇರೆ ಏನು ಭೂಮಿ ಹೋರಾಟ ಇರ್ಬೋದು, ಏನೀಗ ಅನೂರಿಂದ ಬಂದಿರ್ತಕ್ಕಂಥ ಏನು ಕಾಲ್ನಡಿಗೆ ಜಾಥಾ ಏನ್ ಮಾಡ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಏನಿರ್ಬೋದು. ಇಂಥ ಸಂದರ್ಭದಲ್ಲಿ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡು ಯಾವುದಕ್ಕೂ ಸ್ಪಂದಿಸ್ತೇನೆ ಸುಮ್ಮನೆ ಏನೋ ಉಡಾಫೆ ಉತ್ಸಾಹ ಕೊಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಇವತ್ತು ನಾಚಿಕೆ ಆಗಬೇಕು. ಹಂಗಾಗಿ ಇವತ್ತು ಈ ಹೋರಾಟಕ್ಕೆ ನಮ್ಮ ಜಿಲ್ಲೆಯಿಂದ ಬಹಳಷ್ಟು ಬೆಂಬಲ ಕೊಟ್ಟು ಇವತ್ತು ಈ ತಾಲೂಕು ಅನೂರು ತಾಲೂಕಿಗೆ ಬಂದಿರ್ತಕ್ಕಂಥ ರೈತರು ಬೆಂಬಲ ಕೊಟ್ಟು ನಾವು ಜೊತೆಲಿದ್ದು ನಿನ್ನೆಯಿಂದ ಇವತ್ತು ಸಾಯಂಕಾಲವರೆಗೂ ಜೊತೆಲಿ ಇರ್ತೀವಿ, ಬಿಡದಿವರೆಗೆ ಅಮ್ಮನ್ನು ಬೀಳ್ಕೊಡ್ತೀವಿ. ಕೆಂಗರಿ ಇವ್ರು ಕೂಡ ನಾವು ಹೋಗ್ತೀವಿ. ಹಂಗಾಗಿ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ಕರ್ನಾಟಕ ರಾಜ್ಯ ರೈತರ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.